ಕಳ್ಳ 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 ರಾಗಿ ಕಳ್ಳ 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 ಕೊಬ್ಬರಿ ಕಳ್ಳ ರಾಗಿ ಕಳ್ಳಲ್ಲ ಕೊಬ್ಬರಿ ಕಳ್ಳ ಅರಸೀಕೆರೆ ಕಳ್ಳ ಕೊಬ್ಬರಿ ಕಳ್ಳ ಅರಸೀಕೆರೆ. ಕೂಡ್ಲಗಿಯಿಂದ ಮಂಡ್ಯಕ್ಕೆ ಹೋಗಬೇಕಿದ್ದ ನೆಫೆಡ್ ರಾಗಿ ಲೋಡ್ ತಳ್ಳೂರು ಪ್ರಜ್ವಲ್ ಮನೆಗೆ ಅನ್ಲೋಡ್ ಆಗಿದ್ದು ಯಾಕೆ? ಇದರ ಹಿಂದೆ ಗನ್ಮ್ಯಾನ್ ರಾಮು ಕೈವಾಡ ಇದೆ ಎಂದ ರೈತ ಮುಖಂಡರು. ಶಾಸಕ ಶಿವಲಿಂಗೇಗೌಡರ ಕಿಮ್ಮಕ್ಕಿಂದಲೇ ಇದೆಲ್ಲ ನಡೆಯುತ್ತಿದೆ ಎಂದು ರೈತರು ಆರೋಪಿಸಿದರು. ಬೋರುಂಗ್ ಕೊಪ್ಪಳ ಹತ್ರ ಒಂದು ಗಾಡಿ ಸೀಜ್ ಆಗುತ್ತೆ. ಅವ್ರ ಮೇಲೆ FIR ದೂರ ದಾಖಲಾಗುತ್ತೆ. ದೂರ ದಾಖಲಾಗಿ ಅವ್ರು ಸಸ್ಪೆಂಡ್ ಕೂಡ ಆಗ್ತಾರೆ. ಸಸ್ಪೆಂಡ್ ಆದಂತ ಸಂದರ್ಭದಲ್ಲಿ ಅದೇನಾಯ್ತು, ಅದೇನ್ ತನಿಖೆ ನಡೀತಿದೆ ಅಂತ ಹೇಳಿ ಇನ್ನು ನ್ಯಾಯಾಲಯದಲ್ಲಿದೆ, ಆಗುತ್ತದು. ಅದಾದ ನಂತರ ಇನ್ನು ಪ್ರಜ್ವಲ್ ಅಂದ್ರೆ ನೀನು ಸರ್ವೇ ಸಾಮಾನ್ಯ ಎಲ್ಲರಿಗೂ ಗೊತ್ತಿದೆ. ಆ ಮನುಷ್ಯ ತಳಲೂರನು, ಯಾವಾಗ್ಲೂ ಇದು ತಳ್ಳೂರು ಗೇಟು ತಳ್ಳೂರು ಹತ್ರನೇ ಈ ರಾಗಿ ಹಗರಣ ನಡೀತಾ ಇದೆ. ಯಾಕೆ ಅಂತ ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ಪ್ರಜ್ವಲ್ ಬಿಲ್ ಬುಕ್ ನೇ ಕಳುವು ಮಾಡ್ತಾನೆ. ಬಿಲ್ ಬುಕ್ ಕಳುವು ಮಾಡಿದ ನಂತರ 2023 ಅವ್ರ ಮೇಲೆ ಒಂದು ದೂರ ದಾಖಲಾಗುತ್ತೆ. ಮತ್ತೆ 2025 ಕೂಡ ಅವ್ರ ಮೇಲೆ FIR ಆಗುತ್ತೆ. 2025 FIR ಆಗುತ್ತೆ. ಅದಾದ ನಂತರ ಈಗ ಮೊನ್ನೆ ದಿನ ಅದೇ ತಳ್ಳೂರು ಗೇಟ್ ಅಲ್ಲಿ ಅದೇ ಜಾಗದಲ್ಲಿ ಲಾರಿ ಸಿಗುತ್ತೆ, FIR ಆಗುತ್ತೆ. ಇದು ಯಾರು ಮಾಡ್ತಾವ್ರೆ? ಶಾಸಕರು 20 ವರ್ಷದಿಂದಲೂ ಶಾಸಕರಾಗಿದಾರಲ್ಲ, ಇವೆಲ್ಲ ನಡೀತಾ ಇದಾವಲ್ಲ, ಯಾರನ್ನ ಮೇಲಾರ ಶಿಕ್ಷೆ ಕೊಡ್ಸಿದ್ರ? ಈ ತನಿಖೆ ಸೂಕ್ತವಾಗಿ ನಡೀತಾ? ಇದು ರಾಗಿ ಎಲ್ಲಿಂದ ಬರ್ತಾ ಇದೆ? ಈಗ ಸರ್ಕಾರ ಏನಕ್ಕೆ ಮಾಡಿದೆ ಹೇಳಿ? ಈ ಪ್ರಜ್ವಲ್ 3-4 ಬಾರಿ FIR ಆಗಿದೆ ಅವನ ಮೇಲೆ, ಆದ್ರೂ ಕೂಡ ಅವನ ಮೇಲೆ ಯಾವುದೇ ಒಂದು ಕ್ರಮ ತಗೊಂಡಿಲ್ಲ. ಇನ್ನಿತರ ಮೇಲೆಲ್ಲ ಪೊಲೀಸ್ ಇಲಾಖೆಯವರು ರೌಡಿ ಶೀಟ್ ಮಾಡ್ತಾರೆ, ಇನ್ನೊಂದೇನೋ ಮಾಡ್ತಾರೆ. ಇಂಥ ಕಳ್ಳರ ಮೇಲೆ ಏನು ಮಾಡ್ಲಿಲ್ವಲ್ಲ. ಒಬ್ಬ ಕಳ್ಳ ಇವನ್ ಮೇಲೆ ರೌಡಿ ಶೀಟ್ ಓಪನ್ ಮಾಡ್ಬೇಕು. ಒಂದು, ಇವನಿಗೆ ಎಲ್ಲಿಂದ ಬತ್ತಿದೆ? ಪ್ರಜ್ವಲ್ ಟ್ರೇಡರ್ಸ್ಗೆ ರಾಗಿ ಎಲ್ಲಿಂದ ಬತ್ತಿದೆ? ಎಷ್ಟು ಬಿಲ್ ಹಾಕಿಸ್ತಾವನೆ? 1 ವರ್ಷದಲ್ಲಿ 1 ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡಿ ದುಡ್ಕಂತಾನೆ. ರೈತರಿಗೆ ಪಂಗನಾಮ ಹಾಕಿ ಈ ಮನುಷ್ಯ ದುಡ್ಕಂತಾನೆ. ಹೆಂಗೆ? ರೈತ ಹೆಸರಲ್ಲಿ ಯಾರಿಗೂ 2,000 1,000 ಕೊಡೋದು, ಕಾರ್ಡ್ ಮಾಡಿಸ್ಕೊಳ್ಳೋದು, ಅಲ್ಲಿ ಹೋಗ್ಬಿಟ್ಟು ಅರ್ಧ ಮಣ್ಣು ತುಂಬೋದು, ಅರ್ಧ ರಾಗಿ ತುಂಬೋದು, ತುಂಬಿದ ನಂತರ ರಾಗಿನ ಮಾರಾಟ ಮಾಡೋದು. ಅದು ನೇರ ಶಾಸಕರು ಕುಮ್ಮಕ್ಕಿದೆ. ಯಾಕೆಂದ್ರೆ ನಮ್ಮ ಶಾಸಕರದ್ದು ಒಂದು ಗುಣ ಏನು ಅಂದ್ರೆ, ಅವ್ರಿಗೆ ದುಡ್ಡು ಯಾರು ಕಮಿಷನ್ ಬೆಳೆಯಕ್ಕೆ ಎಷ್ಟು ಶ್ರಮ ಇರುತ್ತೆ ಅನ್ನೋದು ರೈತರಿಗೆ ಗೊತ್ತಿರುತ್ತೆ. ಉಕ್ಕಿಗೆ ಎಷ್ಟು ದುಡ್ಡು ಕೊಟ್ಟಿರ್ತಾರೆ, ಬೀಜ ಗೊಬ್ಬರಕ್ಕೆ ಎಷ್ಟು ದುಡ್ಡು ಕೊಟ್ಟಿರ್ತಾರೆ ರೈತರಿಗೆ ಗೊತ್ತಿರುತ್ತೆ. ಅವ್ರು ಬೆಳೆದಂತ ರಾಗಿಗೆ VI ಬಂದ್ಬಿಟ್ಟು GPS ಮಾಡ್ತಾರೆ. GPS ಮಾಡಿಬಿಟ್ಟು ಯಾವ ಎಕರೆಯಲ್ಲಿ ಏನೇನು ರಾಗಿ ಬೆಳೆದ ಯಾವ ಬೆಳೆದೆ ಅಂತ ಎಲ್ಲ ಫಿಕ್ಸ್ ಮಾಡಿರ್ತಾರೆ. ಆ ಬೆಳೆ ಬಿಟ್ಬಿಟ್ಟು ಇವರು ಬೇರೆಯವರಿಗೆಲ್ಲ ಲಿಂಕ್ ಕೊಟ್ಬಿಟ್ಟು ಇವ್ರು ಮಧ್ಯವರ್ತಿಗೆ ಅವಕಾಶ ಕೊಟ್ಟ ಅಂತಂದ್ರೆ ಇದು ಯಾರ ಹೊಣೆ? ಇದು ನಮ್ಮ ಸರ್ಕಾರದ ನೇರ ಹೊಣೆ ಇದು. ಯಾಕೆ ಅಂತಂದ್ರೆ ಬೆಳೆದಂತ ರೈತರ ಬೆಳಿತಾರೆ. ಈ 3 ತಿಂಗಳ ರಾಗಿ ಬೆಳೆದಂತ ಬೆಳೆಗೆ ಅವಾಗಲೇ ಮೆಫೆಡ್ ಓಪನ್ ಮಾಡ್ಬೇಕು. ಇವ್ರು ಓಪನ್ ಮಾಡೋದು ಯಾವಾಗ? 6 ತಿಂಗಳು ಆದ್ಮೇಲೆ ಮೆಫೆಡ್ ಓಪನ್ ಮಾಡ್ತಾರೆ. ಇದು ದಲ್ಲಾಳಿಗಳಿಗೆ ಸರ್ಕಾರವೇ ನೇರವಾಗಿ ಕೊಟ್ಟಂತ ಕುಮ್ಮಕ್ಕು ಅಂತ ಇದು ಕಾಣ್ತೈತಿ. ಇದು ಯಾಕೆಂದ್ರೆ ಅವಾಗ್ಲೇ ರಾಗಿ ಬೆಳೆದಂತ ಬೆಳೆ ಬಂದ ತಕ್ಷಣ ಮೆಫೆಡ್ ಓಪನ್ ಆಗ್ಬೇಕು. ಬೆಳೆದಂತ ರೈತರು ಮೆಫೆಡ್ ಬಿಡ್ತಾರೆ. ಯಾರು ಪಾಣಿ ಕೊಟ್ಟಿರ್ತಾರೆ ಅವ್ರಿಗೆ ನಂಬರ್ ಕೊಟ್ಟಿರ್ತಾರೆ, ಅದಕ್ಕೆ ಹೋಗಿ ರಾಗಿ ಬಿಡ್ತಾರೆ, ಅವ್ರಿಗೆ ಲಾಭಾಂಶ ಸಿಗುತ್ತೆ. ಇವ್ರು ಏನ್ ಮಾಡ್ತಾರೆ? ಬೀಜ ಗೊಬ್ಬರಕ್ಕೆ ಅಮೌಂಟ್ ತಂದಿರ್ತಾರೆ ಅವ್ರದ್ದು ಸಾಲವ, ಈಗ ಅದಕ್ಕೆ ಕೊಡ್ಬೇಕಾಗಿರುತ್ತೆ. ಅದು ದಲ್ಲಾಳಿಗಳು ನೇರ ಕೊಟ್ಬಿಡ್ತಾರೆ. ದಲ್ಲಾಳಿಗಳು ಏನ್ ಮಾಡ್ತಾರೆ? ಈ ಮಣ್ಣು ಪಣ್ಣು ತುಂಬಿ ಆತ ಕೊಟ್ಟು ಏನೋ ಒಂದು ರೈತರ ಮೇಲೆ ಕೆಟ್ಟ ಬರಂಗ್ ಮಾಡ್ತಾರೆ. ಇದು ನಿಲ್ಬೇಕು ಅಂತಂದ್ರೆ ದಲ್ಲಾಳಿಗಳನ್ನ ನಿಲ್ಲಿಸ್ಬೇಕು ಅಂತಂದ್ರೆ ಮೆಫೆಡ್ ಬೆಳೆದಂತ ರೈತರಿಗೆ ತಕ್ಷಣದಲ್ಲಿ ಮಾರ್ಕೆಟ್ ಓಪನ್ ಆಗ್ಬೇಕು. ಇದು ಮೇನ್ ಕಾರಣ. ಇಲ್ಲಿ ದಲ್ಲಾಳಿಗಳದೇ ಅತಿಯಾಗಿ ಹೋಗ್ಬಿಟ್ಟಿದೆ. ಈ ರೈತರು 30% ಇದ್ರೆ 70% ದಲ್ಲಾಳಿಗಳಿದ್ದಾರೆ. ಯಾರೇ ಒಬ್ರು ಇವ್ರಾಗ್ಲಿ ರೈತರಿಗೆ ಅಮೌಂಟ್ ಸಿಗ್ತಾ ಇಲ್ಲ, ನೇರವಾಗಿ ಅಮೌಂಟ್ ಸಿಗ್ತಾ ಇಲ್ಲ, ಎಲ್ಲ ಸಿಗೋದು ದಲ್ಲಾಳಿಗಳಿಗೆ. ಇವ್ರು 3,000 ಕೊಟ್ಟು ಅವ್ರು 4,708 ಪ್ರತಿ ವರ್ಷ ಎಷ್ಟು ಮೆಟ್ರಿಕ್ ಟನ್ ಈ ಭಾಗದಲ್ಲಿ ರಾಗಿ ಬೆಳೆದಿದ್ದಾರೆ ಅನ್ನೋದು ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ಇರುತ್ತೆ. ಸಂಬಂಧಪಟ್ಟಂತ ಅಧಿಕಾರಿಗಳು ಇದನ್ನ ಮಾಹಿತಿನ ಕೊಡೋದ್ರ ಜೊತೆಗೆ ಈಗ ಏನು ಕೃಷಿ ಮಾರುಕಟ್ಟೆಯಲ್ಲಿ ರಾಗಿ ಖರೀದಿ ನಡೀತಾ ಇದೆ ಈ ವಿಷಯಕ್ಕೆ ಈಗಾಗಲೇ ಸ್ಥಳೀಯ ಶಾಸಕರ ಗನ್ಮ್ಯಾನ್ ರಾಮು ಅವರು ಮತ್ತೆ ಅವರ ಸ್ನೇಹಿತರು ಪ್ರಜ್ವಲ್ ತಳ್ಳೂರು
ಇವ್ರು ಸೇರ್ಕೊಂಡು ದಂಧೆ ಮಾಡ್ತಾ ಇದ್ದಾರೆ. ಇದಕ್ಕೆ ಸ್ಥಳೀಯ ಶಾಸಕರು ಕುಮ್ಮಕ್ಕಿದೆ ಅಂತ ಹೇಳಿ ತಾಲೂಕಿನಾದ್ಯಂತ ಚರ್ಚೆ ಆಗ್ತಾ ಇದೆ. ನಾನು ರೈತನ ಮಗ, ನಮ್ಮ ತಂದೆ ಸಾಲ್ಕುಂಟೆ ಮಂಜೇಗೌಡ್ರು, ನಮ್ಮ ಅಪ್ಪಾಜಿ ರೈತನ ಮಗ ಆಗಿ ಸಾಲ್ ಹೊಡೆಯಕ್ ಫೇಮಸ್ ಅಂತ ಹೇಳ್ತೀರಾ. ನೀನೊಬ್ಬ ರೈತನ ಮಗ ಆಗಿ ಇಂತ ತಾಲೂಕಲ್ಲಿ ಅಲ್ಕಟ್ಟು ಕೆಲ್ಸಗಳು ನಡೀತಾ ಇದಾವಲ್ಲ, ಇದೆಲ್ಲ ಗಮನ ಹರ್ಸಕ್ ಆಗಲ್ವಾ ಶಾಸಕರೇ? ನಿಮಗೆ ನಾವ್ ಯಾಕೆ ಈ ಕಾರವಾಗಿ ಮಾತನಾಡ್ತೀವಿ ಅಂದ್ರೆ, ನಾವು ನಿಮ್ಮ ಆಡಳಿತ ನೋಡಿ ಅಸಹ್ಯ ಅನಿಸ್ತಾ ಇದೆ. ಈ ಮಟ್ಟಕ್ಕೆ 4ನೇ ಬಾರಿ ಶಾಸಕರ ಆಡಳಿತ ದುರಾಡಳಿತ ಇದೆಯಲ್ಲ. ಮಾತಾಡೋದ್ ನೋಡಿದ್ರೆ ನೀವು ಏನು ಸದನ ಶೂರ ಅಂತ ಪ್ರಶಸ್ತಿ ಕೊಟ್ರು, ನಿಮ್ಗೆ ಅದ್ ಯಾರು ಕೊಟ್ರು, ಅದ್ ಯಾಕೆ ಕೊಟ್ರು, ಇನ್ನೂ ಕೂಡ ಅದು ಗೌಣವಾಗಿ ಉಳಿದಿದೆ. ಏನು ಕಂಡಿದ್ರು ನಿನ್ ಸದನದಲ್ಲಿ ನೀನ್ ಮಾತನಾಡೋದು, ಅದ್ ಯಾವ ಹಿತಾಸಕ್ತಿ ಇರುತ್ತೋ ಅನ್ನೋದು ಕೂಡ ಇಲ್ಲಿವರೆಗೂ ಗೊತ್ತಿಲ್ಲ. ಸದನದಲ್ಲಿ ನೋಡಿದ್ರೆ ಅವಿವೇಕಿಗಳ ತರ ಮಾತನಾಡ್ತೀರಾ, ಹೆಣ್ಮಕ್ಳು ಅನ್ನೋದು ಗೌರವ ಇರಲ್ಲ. ಅಲ್ಲಿ ನೋಡಿದ್ರೆ ನಾನೇ ಬೆಂಬಲ ಬೆಲೆ ಕೊಡಿಸ್ತೇನೆ ಅಂತೀರಾ. ಮಾಜಿ ಪ್ರಧಾನಿ ದೇವೇಗೌಡರು ಬಂದು ಪ್ರತಿಭಟನೆ ಕೂತ್ಕೊಂಡು ತೆಂಗು ಬೆಳೆಗಾರರು ಸಂಕಷ್ಟಕ್ಕೆ ಸಿಗಾಕೊಂಡಿದ್ದಾರೆ ಅಂತ ಹೇಳಿ ಸರ್ಕಾರದ ಮೇಲೆ ಒತ್ತಡ ಹಾಕಿ ಅವತ್ತು ಬೆಂಬಲ ಬೆಲೆ ಕೊಡಿಸಿದ್ರು. ನಾನ್ ಮಾಡಿಸ್ದೆ ಅಂತ ಸುಳ್ಳು ಹೇಳಿದ್ರಿ ನೀವು ನಾಟಕ ಮಾಡ್ಕೊಂಡು. ಇದೇ ನಮ್ಮ ಮಾಜಿ ಪ್ರಧಾನಿಗಳು, ನಮ್ಮ ನಾಯಕರು ದೇವೇಗೌಡರು ಈ ಮಾತನ್ನ ನೋವಿನಿಂದ ಹೇಳಿದ್ರು. ನನ್ನನ್ನು ಕರೆಸಿ ಅವಮಾನ ಮಾಡ್ದ ಈ ಗಿರಾಕಿ ಅಂತೇಳಿ. ಗಿರಾಕಿಯನ್ನ ಮಠಕ್ಕೆ ಬಂದಿದ್ದೀರಾ ಅಂದ್ರೆ ನೀವು ಗಿರಾಕಿಗಳನ್ನೆಲ್ಲ ಎಷ್ಟು ಗುಡಾಕೊಂಡಿದ್ದೀರಾ ಈ ದಂಧೆ ಮಾಡಕ್ಕೆ. ಯಾವ ರೀತಿ ತಾಲೂಕಲ್ಲಿ ನೀವು ಈ ಕೆಲಸ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತೆ ಸಂಬಂಧಪಟ್ಟಂತ APMC ಕಾರ್ಯದರ್ಶಿ ಸಿದ್ದರಾಮ ಸ್ವಾಮಿ ಅವ್ರಿಗೆ ಗಮನಕ್ಕೆ ನಾನು ತರಕ್ ಬಯಸ್ತಾ ಇದ್ದೀನಿ. ಆಗ ತಾಲೂಕ್ ತಹಶೀಲ್ದಾರರು ಕೂಡ ಈಗಾಗಲೇ ಏನು ಜೇಸಿಪುರ, ಬಾಣಾವರ, ಜಾವಗಲ್ಲು ಮತ್ತೆ ಅರಸಿಗೆ ಇಲ್ಲಿ ರಾಗಿ ಖರೀದಿ ಆಗ್ತಾ ಇದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರತಿ ರೈತನ್ನು ಕೂಡ ಚೆಕ್ ಮಾಡ್ಬೇಕಾಗಿದೆ. ರೈತ ಈ ದೇಶದ ಬೆನ್ನೆಲುಬು, ಸರಿ. ಹಾಗಂತ ಯಾರ ಮನೇನು ಕೂಡ ರೈತ ಹಾಳು ಮಾಡಿದ್ರೆ ಅದು ತಪ್ಪು ಅಂತ ಕಾನೂನು ಹೇಳುತ್ತೆ. ಬಟ್ ರೈತನಿಗೆ ಅನ್ಯಾಯ ಆದಾಗ್ಲೂ ಕೂಡ ಕಾನೂನು ಇದೆ. ಈ ರೈತ ಮಾಡೋ ಕೆಲ್ಸನ ಅವರ ಜಮೀನಲ್ಲಿ ಬೆಳೆದಂತ ಬೆಳೆಗಳನ್ನ ತಂದು ಬೆಂಬಲ ಬೆಲೆಗೆ ನಾವು ಬದುಕಬೇಕು ಅನ್ನೋ ಒಂದು ಕಾರಣಕ್ಕೆ ಬೆಳೆನ ಸರ್ಕಾರಕ್ಕೆ ಕೊಟ್ಟು ನಾವು ದುಡ್ಡನ್ನ ಹಣನ ಗಳಿಸುವಾಗ ಅದರಲ್ಲಿ ಮಧ್ಯವರ್ತಿಗಳ ಪಾಲಿಗೆ ಈ ಕ್ಷೇತ್ರದ ಶಾಸಕರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಸಹಕರಿಸ್ತಾ ಇದ್ದಾರೆ. ಒಮ್ಮೆನೂ ಕೂಡ ಅದ್ರ ಬಗ್ಗೆ ಗಮನ ಹರಿಸಿಲ್ಲ. ಜರಡಿ ಮಾಡ್ದಂಗೆ ನೀವು ರಾಗಿ ಹಾಕ್ರಿ ಅಂತೀರಾ. ಇದೆಲ್ಲ ನಿಮ್ಮ ಬುದ್ಧಿವಂತಿಕೆನಾ? ಹೋಗ್ಲಿ, ತಾಲೂಕಲ್ಲಿ ರೈತರ ಪರ ನಿಲ್ತಿದ್ದೀನಿ ಅಂತ ಹೇಳ್ತಿರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ಹೋಗ್ಲಿ, ಮೊನ್ನೆ ನಡೆದಂತದ್ದು ಕೂಡ್ಲಿಗಿ ತಾಲೂಕಿಂದ ಮಂಡ್ಯಕ್ಕೆ ಹೋಗ್ತಾ ಇದೆ ಗಾಡಿ. ಅದನ್ನ ನಮ್ಮ ಅರಸೀಕೆರೆ ಗ್ರಾಮಾಂತರ ಪೊಲೀಸ್ ಇಲಾಖೆ ಅಧಿಕಾರಿಗಳು ತಳ್ಳೂರು ಪ್ರಜ್ವಲ್ ಮನೆ ಮುಂಭಾಗದಲ್ಲಿ ಅನ್ಲೋಡ್ ಆಗ್ಬೇಕಾಗಂತ ಸಂದರ್ಭದಲ್ಲಿ ಸೀಸ್ ಮಾಡ್ತಾರೆ. ಸೀಸ್ ಮಾಡ್ಕೊಂಬಂದ್ ಸ್ಟೇಷನ್ ಮುಂದೆ ಇಡ್ತಾರೆ. ಆ ಸಂದರ್ಭದಲ್ಲಿ ಒಂದು ರಾತ್ರಿ ಇಡೀ ಗಾಡಿ ಅಲ್ಲೇ ನಿಲ್ಲುತ್ತೆ. ಬೆಳಿಗ್ಗೆ ಎದ್ದು ಶಾಸಕರ ಒತ್ತಡಕ್ಕೆ ಅಧಿಕಾರಿಗಳು ಮಣಿದ್ರು, ಇಲ್ಲ ಇನ್ಯಾರು ಒತ್ತಡಕ್ಕೆ ಪ್ರಜರಿಗೆ ಮಣಿದ್ರು, ಇಲ್ಲ ಲಂಚ ಇಸ್ಕೊಂಡು ಏನಾರು ಅಧಿಕಾರಿಗಳು ಈ ಗಾಡಿನ ಬಿಟ್ರು ಅನ್ನೋದ್ರ ಬಗ್ಗೆ ಈಗಾಗ್ಲೇ ಸಂಶಯ ಇದೆ. ಯಾಕೆಂದ್ರೆ 27,000 ಫೈನ್ ಹಾಕಿದೀವಿ ಅಂತಾರೆ. ಅಲ್ಲಿ ಪರ್ಮಿಟ್ ತಗೊಂಡು ರಾಗಿ ತುಂಬಿದಂಥದ್ದು ಮಂಡ್ಯಕ್ಕೆ ಹೋಗ್ಬೇಕಾಗಿತ್ತು. ಕೂಡ್ಲಿಗಿಂದ ಮಂಡ್ಯಕ್ಕೆ ಪರ್ಮಿಟ್ ಇದೆ. ಆದ್ರೆ ನೀವು ಅರಸೀಕೆರೆಯಲ್ಲಿ ಸೀಜ್ ಮಾಡ್ತೀರಾ ಇದು ತಳ್ಳೂರಲ್ಲಿ ಅಂದ್ರೆ ಅದೇನಾದ್ರು ಅಕ್ರಮ ಆಗಿರ್ಬೇಕಲ್ವೇ? ಪೊಲೀಸ್ ಅಧಿಕಾರಿಗಳು ಇದ್ರ ಬಗ್ಗೆ ಸ್ಪಷ್ಟಪಡಿಸ್ಬೇಕು. ಏನ್ ಪ್ರಜ್ವಲ್ ಇದಾರೆ ದಂಧೆಕೋರ, ಆ ದಂಧೆಕೋರನ್ನ 2023 ನಮ್ಮ JDS ಪಕ್ಷದಿಂದಲೇ ಉಚ್ಚಾಟನೆ ಮಾಡಿ ನಾವು ಹೊರಗಡೆ ಹಾಕಿದ್ವಿ. ಇಂತ ಕೆಲವು ಅವ್ಯವಹಾರಗಳು ಮಾಡ್ತಾರೆ, ಬ್ರೋಕರ್ ಕೆಲಸ ಮಾಡಿ ಕೆಟ್ಟ ಹೆಸರು ತರ್ತಾರೆ ಅಂತ ಹೇಳಿ. ಅದಾಗಬಾರ್ದು ಅಂತೇಳಿ ಅವತ್ತೇ ನಮ್ಮ ನಾಯಕರುಗಳು ಅವ್ರನ್ನ ಸೈಡ್ಗೆ ಹಾಕಿದ್ರು. ಪಕ್ಷದಿಂದ ಹೊರಗಡೆ ಇರೋ ಸಂಘಟನೆಗೆ ನೀವು ತೊಡಗಿಸ್ಕೊಳ್ಳೋದು ಬೇಡ ಅಂತೇಳಿ. ಆದ್ರೆ ಇವತ್ತು ಸ್ಥಳೀಯ ಶಾಸಕರ ಕುಮ್ಮಕ್ಕಿನ ಮೇರೆಗೆ ಅವರ ಪಿತೂರಿಲಿ ಇವತ್ತು ಲಕ್ಷಾಂತರ ರೂಪಾಯಿ, ಒಂದು ದಿನಕ್ಕೆ ಸುಮಾರು 6 ಲಕ್ಷ ರೂಪಾಯಿ ವ್ಯವಹಾರ ಮಾಡ್ತಾ ಇದ್ದಾರೆ. ಏನಾಗಿದೆ, ದಾವಣಗೆರೆ ಭಾಗದಲ್ಲಿ ರಾಗಿ ತರ್ತಾರೆ. ನಮ್ಮಲ್ಲಿ ಬೆಳೆಯ ರೈತಂದು ಎಷ್ಟು ಮೆಟ್ರಿಕ್ ಟನ್ ಅಂತ ಈಗಾಗಲೇ ಕೃಷಿ ಇಲಾಖೆ ಅಧಿಕಾರಿಗಳು ಅರಸೀಕೆರೆ ತಾಲೂಕಿನಲ್ಲಿ ಬೆಳೆದಂತ ಬೆಳೆ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿ ಕೊಡೋದ್ರ ಜೊತೆಗೆ ನೀವೇನು ಅವ್ಯವಹಾರ ಆಗ್ತಾ ಇದೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಲೋಕಾಯುಕ್ತಕ್ಕೆ ದೂರು ಕೊಡ್ತಾ ಇದೀವಿ. ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಈ ಕ್ಷೇತ್ರದಲ್ಲಿ ಆಗ್ತಿರೋ ಅವ್ಯವಹಾರಗಳ ಬಗ್ಗೆ, ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ, ತಾಲೂಕು ಆಡಳಿತ ವಿಫಲವಾಗಿರೋ ಬಗ್ಗೆ ರಿಟ್ ಪಿಟಿಷನ್ ದಾಖಲು ಮಾಡ್ತಾ ಇದೀವಿ. ಯಾಕಂದ್ರೆ ಕೆಲವು ಪರಿಸ್ಥಿತಿ ಏನಾಗಿದೆ ಅಂದ್ರೆ ಅರಸೀಕೆರೆ ತಾಲೂಕು ಆಡಳಿತ ನ್ಯಾಯಾಂಗ ವಿಮರ್ಶೆಗೆ ಹೋಗ್ಬೇಕಾಗಿದೆ. ಯಾರ್ದೋ ಒತ್ತಡಕ್ಕೆ ಮಣಿದು ಅಧಿಕಾರಿಗಳು ಇವತ್ತು ಕೈ ಕಟ್ಕೊಂಡು ಕೂತಿದ್ದಾರೆ, ಆಡಳಿತನ ವೈಫಲ್ಯ ಮಾಡ್ಕೊಂಡು. ಇಲ್ಲಿ ಅಧಿಕಾರಿಗಳಿಗೆ ಉಸಿರು ಕಟ್ಟಿದ ವಾತಾವರಣ ಇದೆ. ಹಾಗಾಗಿ ನಾವು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿನ ಸಲ್ಲಿಸೋದ್ರ ಜೊತೆಗೆ ಈ ಪ್ರಕರಣನ CBI ಕೊಡ್ಬೇಕು ಅಂತ ಹೇಳಿ ನಾವು ಆಗ್ರಹಿಸ್ತಾ ಇದೀವಿ. ಇಲ್ಲ ರಾಜ್ಯ ಸರ್ಕಾರ ಈ ಮರ್ಯಾದೆಯಿಂದ ಇದ್ರೆ ಈ ಅರಸೀಕೆರೆ ಕ್ಷೇತ್ರ ಶಿವಲಿಂಗೇಗೌಡ ಏನು ಶಾಸಕರು ನನ್ ರಾಗಿ ಕಳ್ಳ ಅಂತವ್ರೆ, ನನ್ ಕೊಬ್ಬರಿ ಕಳ್ಳ ಅಂತವ್ರೆ ಅಂತ ಅವರೇ ಒಪ್ಕೊಂಡಿದ್ದಾರೆ. ಯಾಕೆಂದ್ರೆ ಈಗಾಗ್ಲೇ ಅದ ಆಪಾದನೆ ಬಂದಾಗಿದೆ ಅವ್ರ ಮೇಲೆ. ಅವರೇ ಸದನದಲ್ಲಿ ನನ್ನ ಹಂಗಂದ್ರು ಅಂತ ಹೇಳಿ ಅವರೇ ಹೇಳ್ಕೊಂಡಿದ್ದಾರೆ. ಆದ್ರೆ ಅವರು ಸವಾಲನ್ನು ಸ್ವೀಕರಿಸಿರುವಾಗ ಆಡಳಿತದಲ್ಲಿ ಬದ್ಧತೆ ಮತ್ತೆ ಪ್ರಾಮಾಣಿಕತೆಯನ್ನ ಇಲ್ಲಿವರೆಗೂ ತೋರಿಸಿಲ್ಲ. ಬರೀ ಭ್ರಷ್ಟಾಚಾರ ಮತ್ತೆ ಸ್ವಜನ ಪಕ್ಷಪಾತ. ಇವತ್ತೇನು ಯಾವುದೇ ಇಲಾಖೆ ಕಾಂಟ್ರಾಕ್ಟ್ಗಳು ಮಾಡಿದ್ರೆ ಎಲ್ಲ ಅವ್ರ ಕಡೆಯವರು, ಅವ್ರ ಸಂಬಂಧಿಕರೇ ಇದ್ದಾರೆ 28 ಜನ. ಇವರು ಅಹಿಂದ ವರ್ಗದವ್ರನ್ನೆಲ್ಲ ಮತ ಹಾಕಿಸ್ಕೊಂತಾರೆ,
ಆ ಅಹಿಂದ ವರ್ಗದವ್ರನ್ನ ದಲಿತ ಸಮುದಾಯದವ್ರು ಯಾರಿಗೂ ಕೂಡ ಕಾಮಗಾರಿಗೆ ಕೊಡ್ದಂಗೆ ಅನ್ಯಾಯ ಮಾಡಿದ್ದಾರೆ. ಇಂಥ ನಿಟ್ಟಿನಲ್ಲಿ ಕ್ಷೇತ್ರ ಶಾಸಕರ ಬಗ್ಗೆ ಈಗಾಗಲೇ ತಾಲೂಕು ಆಡಳಿತ ಗಮನ ಹರಿಸ್ಬೇಕು. ಯಾವ ವಿಚಾರಗಳನ್ನ ನಾವು ಶಾಸಕರ ಸಲಹೆ ಕೇಳ್ಬಹುದು, ಯಾವ್ದನ್ನ ಬಿಡ್ಬೇಕು ಅನ್ನೋದ್ರ ಬಗ್ಗೆ ಅಧಿಕಾರಿಗಳು ಎಚ್ಚೆತ್ಕೊಳ್ಳಿ. ನಾಳೆ ನಡೆಯ ಪರಿಣಾಮಕ್ಕೆ ಅಧಿಕಾರಿಗಳು ಹೊಣೆಗಾರರಾಗ್ಬೇಡ್ರಿ. ಯಾವುದೇ ಈ ಕ್ಷೇತ್ರ ಶಾಸಕ ಕೊನೆವರೆಗೂ ಶಾಸಕನಾಗಿ ಉಳಿಯಲ್ಲ. ಸಮಯ ಬಲವಾಗಿ ಕಾಯ್ತಾ ಇದೆ ಬದಲಾಯಿಸಕ್ಕೆ. ಹಾಗಾಗಿ ಗನ್ಮ್ಯಾನ್ ರಾಮು ಅವ್ರ ದೂರವಾಣಿ ಯಾವ್ಯಾವ ಫೋನಲ್ಲಿ ಮಾಡಿದ್ದಾರೆ ಪ್ರಜ್ವಲ್ಗೆ ಅನ್ನೋದ್ರ ಬಗ್ಗೆ, ಯಾರ್ಯಾರಿಗೆ ಮಾಡಿದ್ದಾರೆ, ಯಾವ ಪೊಲೀಸ್ ಅಧಿಕಾರಿಗಳಿಗೆ ಫೋನ್ ಮಾಡಿದ್ದಾರೆ ರಾಮು ಅನ್ನೋದ್ರ ಬಗ್ಗೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಈಗಾಗಲೇ ಅದನ್ನ CDR ಹಾಕ್ಸ್ಬೇಕು, ಅವ್ರ ಮೇಲೆ FIR ಹಾಕ್ಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಆಗ್ರಹಿಸಿ ದೊಡ್ಡ ಮಟ್ಟದ ತನಿಖೆಗೆ SIT ಅಂತ ವಿಶೇಷ ತನಿಖಾ ತಂಡಕ್ಕೆ ಈ ಪ್ರಕರಣನ ವಹಿಸ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ರೈತರ ಪರವಾಗಿ ಆಗ್ರಹಿಸ್ತಾ ಇದ್ದೀವಿ. ನಮ್ಮ ಅರಸೀಕೆರೆಯಲ್ಲಿ ಬೆಳೀತಕ್ಕಂಥ ಒರಿಜಿನಲ್ ರಾಗಿನ ರಾತ್ರೋರಾತ್ರಿ ಇವರು ತಂದು ಖರೀದಿ ಮಾಡಿ ಹೊರಗಡೆ ಕಳಿಸ್ತಾರೆ. ಅಲ್ಲಿ ಇರ್ತಕ್ಕಂಥ ಲೋ ರಾಗಿನ, ಕಳಪೆ ರಾಗಿನ ತಂದು ಮಣ್ಣು ಮಿಕ್ಸ್ ಆಗಿರೋದನ್ನ ದಾವಣಗೆರೆ, ಅಲ್ಲಿಂದ ರಾಣಿಬೆನ್ನೂರು, ಇಲ್ಲಿಂದ ಖರೀದಿ ಮಾಡಿ ತಂದು ಇಲ್ಲಿ ನೆಪೆಟಿಗೆ ಮಣ್ಣನ್ನು ಮಿಕ್ಸ್ ಮಾಡಿ ರಾಗಿನ ತಂದು ಇಲ್ಲಿ ನೆಪೆಟಿಗೆ ಬಿಡ್ತಾರೆ. ನಮ್ಮ MLA ಸಾಹೇಬ್ರು ಹೇಳ್ತಾರೆ, ನಾವು ರೈತರು ಬೆನ್ನೆಲುಬು, ರೈತರೇ ಬೆನ್ನೆಲುಬು, ನಾವು ಅವ್ರಿಗೆ ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಸ್ವಾಮಿ, ನಿಮ್ಮ ಚೇಲಗಳೇ 4-5 ಜನ ಇದಾರೆ. ರಾಗಿಗ ಖರೀದಿ ದಂಧೆ ಮಾಡ್ತಾ ಇರೋರೇ ನಿಮ್ಮರೇ. ಅದೇನು ಯಾರು ಏನು ಹೇಳೋದ್ ಬೇಕಿಲ್ಲ. ಹೆಸರುಗಳು ನಿಮ್ಗೆ ಅಷ್ಟು ಗೊತ್ತಿದೆ. ರಾಗಿ ದಂಧೆ ಮಾಡಿಸ್ತಾ ಇರೋದೇ ನೀವು ಕರೆಕ್ಟಾಗಿ ರೈತರಿಗೆ ಬೆಂಬಲ ಬೆಲೆ ಕೊಡಿಸ್ತೀನಿ, ನಾನು ಅಲ್ಲಿ ಕೊಡಿಸ್ತೀನಿ ಅಂತ ನೀವು ಹೇಳ್ತೀರಿ. ಎಲ್ಲಿ ಕೊಡಿಸ್ತೀರಿ? ನೀವು ಕೊಡಿಸ್ತಾ ಇರೋದು ಯಾರಿಗೆ? ನಿಮ್ಮ ಚೇಲಗಳಿಗೆ ಕೊಡಿಸ್ತಾ ಇದ್ದೀರಿ. ಮೊನ್ನೆ ರಾಗಿನ ಒರಿಜಿನಲ್ ರಾಗಿ ತುಂಬೋದನ್ನ ಹಿಡಿದ್ರೆ ಇಲ್ಲಿ ತಗೊಬಂದು FIR ಮಾಡಿದ್ರೆ ನಾಳೆ ಬೆಳಿಗ್ಗೆ ಗಾಡಿ ಬಿಡಿಸಿ ಕಳಿಸ್ತೀರಿ. ಇದು ಯಾವ ಅರ್ಥ ಸ್ವಾಮಿ ನಿಮ್ದು? ರೈತರಿಗೆ ಅನ್ಯಾಯ ಆಗೋದನ್ನ ನೀವು ನಿಲ್ಲಿಸ್ಬೇಕು ಅಂದ್ರೆ ಅದಕ್ಕೆ ಬಂದು ರೈತರು ಕರೆದು ಏನಾಯ್ತು, ಎಲ್ಲಿಂದ ಬಂತು ರಾಗಿ, ಏನಕ್ಕೆ ತುಂಬಿರಿ, ಎಂಕ್ವೈರಿ ಆಯ್ತಾ ಸ್ವಾಮಿ? ಎಂಥದ್ದು ಇಲ್ಲ ನಿಮ್ದು. ಯಾರೋ ಒಬ್ರು ನಿಮ್ ಹಿಂಬಾಲಕರಿಗೆ ಬೇಕಾದಂಗೆ ನೀವು ಮಾಡ್ಕೊಡೋದು ತಪ್ಪಾಗುತ್ತೆ. ನೀವೊಬ್ರು ಜವಾಬ್ದಾರಿಯುತ ಸ್ಥಾನದಲ್ಲಿರೋರು. ಇವತ್ತು ನೀವು ನಿಗಮ ಮಂಡಳಿ ಅಧ್ಯಕ್ಷರಿದ್ದೀರಿ. ನೀವು ಈ ತರ ಎಲ್ಲ ನಿಮ್ಮ ಹಿಂಬಾಲಕರಿಗೆ ಈ ತರ ಮಾಡಕ್ ಬಿಟ್ಟು ನೀವು ಅಲ್ಲಿ ಕೂತ್ಕೊಂಡು ಈ ತರ ಎಲ್ಲ ಮಾಡಬಾರ್ದು ಸ್ವಾಮಿ. ಫಸ್ಟು ಅರಸೀಕೆರೆ ಜನತೆಗೆ ಈ ರಾಗಿ ವಿಚಾರವಾಗಿ ಬಂದು ಕ್ಲಾರಿಫಿಕೇಶನ್ ಕೊಡಿ. ಕರೆಕ್ಟಾಗಿ ರಾಗಿ ಬರ್ತಾ ಇದೆಯಾ, ಎಲ್ಲಿಂದ ಬರ್ತೈತ್ ರಾಗಿ, ಏನಾಗ್ತಿದೆ ಗಮನಿಸಿ. ಅಧಿಕಾರಿಗಳು ಕೇಳ್ರಿ ನೀವು. ಅದನ್ನ ಬಿಟ್ಬಿಟ್ಟು ನೀವು ಕಳಪೆ ರಾಗಿ ತಂದು ಇಲ್ಲಿ ಮಣ್ಣು ಮಿಕ್ಸ್ ಮಾಡಿರೋ ರಾಗಿ ತಂದು ನೆಪೇಟಿ ಬಿಡೋದು. ಅವ್ರು ನಮ್ಮಲ್ಲೇ ಇದ್ದಂತ ಪ್ರಜ್ವಲ್ ಫಸ್ಟ್ ಇದೇ ನಮ್ಮ JDS, ನಾವು BJP JDS ಪಾರ್ಟಿಲಿ ಇದ್ದಂಥವನು